ಜೋರಾಗಿ ಜಯಘೋಷ ಮಾಡಬೇಕು. ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಪವನ ಪುತ್ರ ಹನುಮಾನ್ ಕಿ, ವಿಘ್ನೇಶ್ವರ ಮಹಾರಾಜ್ ಕಿ. ಎದುರುಗಡೆ ಕೂತೋರ್ಗಿಂತಲೂ ಹಿಂದುಗಡೆ ಕೂತ್ಕೊಂಡಂತಹ ಮತ್ತು ದರ್ಶನಕ್ಕೆ ಬಂದಂತಹವರ ಸಂಖ್ಯೆ ನೋಡಲಿಕ್ಕೆ ಕಾಣಿಸಾಲ್ತಾ ಇಲ್ಲ. ಇಷ್ಟೊಂದು ಸಂಖ್ಯೆ ಕಲಬುರಗಿಯ ಮಹಾದಾಸೋಹಿ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಕಂಡದ್ದು ಬಿಟ್ಟರೆ, ಎರಡನೆಯದ್ದು ಈ ವಿಘ್ನೇಶ್ವರನ ದರ್ಶನಕ್ಕೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ಗಣೇಶ ಅಂದ್ರೇ ಈ ದೇಶದ 100 ಕೋಟಿ ಹಿಂದೂಗಳ ಶರೀರದ ಮೇಲಿನ ರೋಮಗಳು ಎದ್ದು ನಿಲ್ತವೆ. ಗಣೇಶ ಅಂದ ತಕ್ಷಣವೇ ರಾಷ್ಟ್ರಭಕ್ತಿ ಜಾಗೃತ ಆಗುತ್ತೆ. ಈ ಬಾರಿಯ ಗಣೇಶ ವಿಶೇಷವಾದ ಮಂಟಪದಲ್ಲಿ ಆಸೀನವಾಗಿರುವಂಥದ್ದನ್ನು ನೋಡಿದರೆ ಈ ಮಂಟಪ ಇಡೀ ಕರ್ನಾಟಕದ ಗಮನ ಸೆಳೆದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಯೋಧ್ಯ ಮಾದರಿಯ ರಾಮ ಮಂದಿರ ನನಗೆ ದರ್ಶನಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ರಾಮ ಮಂದಿರ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಿಕ್ಕಾಗಲಿಲ್ಲ. ನನಗೆ ಈಗ ಅರ್ಥ ಆಗ್ತಾ ಇದೆ ಯಾಕೆ ನನಗೆ ಅಯೋಧ್ಯಕ್ಕೆ ಹೋಗೋ ಭಾಗ್ಯ ಸಿಗಲಿಲ್ಲ ಅಂತ. ರಾಮನ ಆಶೀರ್ವಾದವೋ ಏನೋ ಗೊತ್ತಿಲ್ಲ, ರಾಮನ ಪ್ರೇರಣೆ ಇತ್ತೋ ಏನೋ ಗೊತ್ತಿಲ್ಲ. ಮೊದಲು ನೀನು ಕಲಬುರಗಿಯಲ್ಲಿ ರಾಮ ಮಂದಿರದಲ್ಲಿ ಸ್ಥಾಪನೆಗೊಂಡಂತಹ ವಿಘ್ನೇಶ್ವರನ ದರ್ಶನವನ್ನು ಮಾಡಿ ಆಮೇಲೆ ನೀನು ಅಯೋಧ್ಯೆಗೆ ಬಾ ಅಂತ ಅನ್ನುವಂತಹ ಪ್ರೇರಣೆ ಇವತ್ತು ನನಗಾಗಿದೆ ಅಂತ ಅನ್ನಿಸ್ತಾ ಇದೆ. ಹಲವಾರು ಜನರು ಇವತ್ತು ಅಯೋಧ್ಯೆಗೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಆ ಅಯೋಧ್ಯೆ ಮಾದರಿಯಲ್ಲಿ ಇಂದು ಹಿಂದೂ ಜಾಗರಣ ವೇದಿಕೆ ಮತ್ತು ಸೇವಾ ಭಾರತೀಯ ಆಶ್ರಯದಲ್ಲಿ ಈ ಭಾಗದ ಎಲ್ಲ ಜನರಿಗೆ ರಾಮ ಮಂದಿರವನ್ನು ದರ್ಶನ ಮಾಡಿಸಿದ್ದಕ್ಕಾಗಿ ಈ ಸಮಿತಿಯವರಿಗೆ ಮತ್ತು ಹಿಂದೂ ಜಾಗರಣ ವೇದಿಕೆಯವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾಕಷ್ಟು ದೇವಸ್ಥಾನಗಳಿದ್ದಾವೆ, ಸಾಕಷ್ಟು ಮಠ ಮಂದಿರಗಳಿದ್ದಾವೆ. ಅಂಥದರ ಮಧ್ಯದಲ್ಲಿಯೂ ಕೂಡ ಗಣೇಶ ಹಬ್ಬ ಆಚರಣೆ ಮಾಡುವಂಥದ್ದು ಇಡೀ ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ. ಗಣೇಶ ಉತ್ಸವ, ಗಣೇಶ ಪ್ರತಿಷ್ಠಾಪನೆ ನಮ್ಮ ಹಿಂದೂಗಳಲ್ಲಿ ಹೊಸ ಚೈತನ್ಯ, ಹೊಸ ಉತ್ಸಾಹವನ್ನು ತಂದುಕೊಡುವಂತಹ ಶ್ರೇಷ್ಠವಾಗಿರುವ ಹಬ್ಬ. ನನಗನ್ನಿಸುತ್ತೆ ಇಡೀ 33 ಕೋಟಿ ದೇವತೆಗಳಲ್ಲಿ ಮೊಟ್ಟ ಮೊದಲನೇದಾಗಿ ಪೂಜೆಯನ್ನು ಸಲ್ಲಿಸುವಂಥದ್ದು ವಿಘ್ನೇಶ್ವರನಿಗೆ. ಯಾಕೆ ಅಂತ ಕೇಳಿದರೆ, ನಾವು ಮಾಡುವಂತಹ ಪೂಜೆಯಲ್ಲಿ, ನಾವು ಮಾಡುವಂತಹ ಧ್ಯಾನದಲ್ಲಿ, ನಾವು ಮಾಡುವಂತಹ ಕ್ರಿಯೆಯಲ್ಲಿ ಯಾವುದೇ ವಿಘ್ನಗಳು ಬರಬಾರ್ದು ಅನ್ನುವ ಕಾರಣಕ್ಕಾಗಿ ನಾವು ವಿಘ್ನೇಶ್ವರನ ಪೂಜೆಯನ್ನು ಮಾಡಿ ವಿಘ್ನೇಶ್ವರ ಆಶೀರ್ವಾದ ಪಡೆದುಕೊಂಡು ನಮ್ಮ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೇವೆ. ದುರ್ದೈವ, ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸುವುದಾದರೆ ವಿಘ್ನೇಶ್ವರ ಇಡೀ ದೇವರುಗಳಿಗೆ ಒಡೆಯ. ಆದರೆ ಅಂತಹ ವಿಘ್ನೇಶ್ವರನನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ ಪೊಲೀಸರ ಪರ್ಮಿಷನನ್ನು ನಾವು ತೆಗೆದುಕೊಳ್ಬೇಕು. ಅಂದರೆ ಪೊಲೀಸರು ವಿಘ್ನೇಶ್ವರನಕ್ಕಿಂತ ದೊಡ್ಡವರಾದ್ರ ಅನ್ನುವಂತಹ ಚಿಂತನೆ, ದುಃಖ ನಮಗೆ ಕಾಡ್ತಾ ಇದೆ. ಅರೆ ಸ್ವಾಮಿ, ಇವತ್ತು ಎಲ್ಲೋ ಒಂದು ಗಲಭೆ ಆದರೆ, ಗಣೇಶ ಉತ್ಸವದ ಮೇಲೆ ಕಲ್ಲೆಸೆದರೆ ಪೊಲೀಸ್ ಇಲಾಖೆ ಹಿಂದಿನ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಗಣೇಶನನ್ನು ಗೌರವದಿಂದ ವಿಸರ್ಜನೆಯನ್ನು ಮಾಡ್ತಾ ಇದ್ರು. ದುರ್ದೈವ, ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆ, ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಗಲಭೆ ಆದಂತಹ ಪ್ರದೇಶದಲ್ಲಿ
ನಮ್ಮ ಹಿಂದೂ ಕಾರ್ಯಕರ್ತರನ್ನು, ಗಣೇಶ ಮಂಡಳಿಯವರನ್ನು ಬಂಧಿಸಿದ್ದಲ್ಲದೇ ಉತ್ಸವಕ್ಕೆ ತೆಗೆದುಕೊಂಡು ಹೋಗುವಂತಹ ಗಣೇಶನನ್ನು ಕೂಡ ಬಂಧಿಸಿ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಎಲ್ಲೆಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೋ, ಎಲ್ಲೆಲ್ಲಿ ಹಿಂದೂ ದೇವರುಗಳಿಗೆ ಅವಮಾನ ಆಗುತ್ತೋ ಅಂತಹ ಸರ್ಕಾರ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯುವಕರೇ, ಭಾರತ ದೇಶ ದೇಗುಲಗಳ ದೇಶ ಅಂತ ಕರ್ಕೊಂಡು ಬಂದರು. ಇಂತಹ ದೇಗುಲಗಳ ದೇಶವನ್ನು ನಾಶ ಮಾಡಬೇಕು ಅಂತ ಸುಮಾರು 800 ವರ್ಷಗಳ ಕಾಲ ಮೊಘಲರು ನಿರಂತರವಾಗಿ ಈ ದೇಶದ ಮೇಲೆ ದಾಳಿ ಮಾಡಿದರು. ದೇವಸ್ಥಾನಗಳನ್ನು ಒಡೆದು ಹಾಕಿದರು, ಮೂರ್ತಿಗಳನ್ನು ಭಗ್ನ ಮಾಡಿದರು. ಅಷ್ಟೇ ಅಲ್ಲ, ನಮ್ಮ ದೇವಸ್ಥಾನದಲ್ಲಿರುವಂತಹ ಬೆಲೆ ಬಾಳುವ ವಸ್ತುಗಳನ್ನು ಲೂಟಿಗೈದರು. ಆದರೆ ನಮ್ಮ ದೇಶದ ಜನರ ಮನಸ್ಸಿನಲ್ಲಿರುವಂತಹ ಭಕ್ತಿಯನ್ನು, ಶ್ರದ್ಧೆಯನ್ನು, ದೇವರ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಯಾವ ಮೊಘಲ್ ರಾಜನಿಂದಾಗಲಿ ಯಾವುದೇ ಬ್ರಿಟಿಷ್ ಪಾದ್ರಿಯಿಂದಾಗಲಿ ಒಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾವತ್ತು ಇಸ್ಲಾಂ, ಯಾವತ್ತು ಕ್ರಿಶ್ಚಿಯನ್ ಯಾವ ದೇಶಕ್ಕೆ ಕಾಲಿಡ್ತೋ ಆ ದೇಶ ಕೇವಲ 25 ವರ್ಷಗಳಲ್ಲಿಯೇ ಇಸ್ಲಾಂ ಆಗಿ ಪರಿವರ್ತನೆಗೊಂಡಿದೆ, ಕ್ರಿಶ್ಚಿಯನ್ ಆಗಿ ಪರಿವರ್ತನೆಗೊಂಡಿದೆ. ಆದರೆ 1000 ವರ್ಷ ಇಸ್ಲಾಂ ಕ್ರಿಶ್ಚಿಯನ್ ಆಳಿದ್ರೂ ಕೂಡ ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಿ ಉಳಿದಿದೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತ ಕೇಳಿದರೆ, ಭಾರತದಲ್ಲಿರುವಂತಹ ದೇಗುಲಗಳಲ್ಲಿರುವ ದೇವರುಗಳ ಆಶೀರ್ವಾದದಿಂದ, ಆ ದೇವರು ಮಠಗಳನ್ನು ನಿರ್ವಹಿಸುವಂತಹ ಸಂತರಿಂದ ಇವತ್ತು ಭಾರತ ಹಿಂದೂ ರಾಷ್ಟ್ರ ಉಳಿಲಿಕ್ಕಾಗಿ ಸಾಧ್ಯವಾಗಿದೆ. 1893ರಲ್ಲಿ ಅಮೇರಿಕಾದಲ್ಲಿ ವಿಶ್ವ ಧರ್ಮ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ರು. ಆ ಸಮ್ಮೇಳನಕ್ಕೆ ನಮ್ಮ ಭಾರತದಿಂದ ಶ್ರೇಷ್ಠ ಯತಿವರ್ಯರಾದಂಥ ಸ್ವಾಮಿ ವಿವೇಕಾನಂದರನ್ನು ಕಳಿಸಲಾಗಿತ್ತು. ಬಹಳ ದೊಡ್ಡ ವೇದಿಕೆ, ಸಾವಿರಾರು ಜನ ಅವರವರ ಧರ್ಮದ ಅವರವರ ಅನಿಸಿಕೆಗಳನ್ನು ಹೇಳಲಿಕ್ಕೆ ವೇದಿಕೆಯ ಮೇಲೆ, ವೇದಿಕೆಯ ಮುಂಭಾಗದಲ್ಲಿ ಕುತ್ಕೊಂಡಿದ್ದರು. ಸ್ವಾಮಿ ವಿವೇಕಾನಂದರಿಗೆ ಸಮಯವೇ ಕೊಟ್ಟಿರಲಿಲ್ಲ. ಕೊನೆಯದಾಗಿ ಸ್ವಾಮಿ ವಿವೇಕಾನಂದರಿಗೆ ಸಮಯ ಕೊಡ್ತಾರೆ. ಯಾವಾಗ ಅಂತ ಕೇಳಿದರೆ, ಜನರಿಗೆ ಬೇಸರ ಆದಂತಹ ಸಂದರ್ಭದಲ್ಲಿ, ಜನರಿಗೆ ಹಸಿವೆ ಆದಂತಹ ಸಂದರ್ಭದಲ್ಲಿ, ಜನರು ಕುರ್ಚಿಯಿಂದ ಎದ್ದು ಹೋಗುವಂತಹ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಭಾಷಣ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಬೇಜಾರಾಗಲಿಲ್ಲ. ನಾನು ಬಂದಿದ್ದು ನನ್ನ ಭಾರತದ ಸಂಸ್ಕೃತಿಯನ್ನು ಈ ವಿಶ್ವದ ಜನರ ಎದುರುಗಡೆ ಇಡಲಿಕ್ಕೆ. ಜನ ಇದ್ರೇನು ಬಿಟ್ರೇನು, ನನ್ನ ಸಂದೇಶ ಇಡೀ ವಿಶ್ವಕ್ಕೆ ಮುಟ್ಟಬೇಕು ಅಂತ ಹೇಳಿ ಮೈಕಿನ ಎದುರುಗಡೆ ಬಂದು ನಿಂತು ಹೇಳ್ತಾರೆ, ಓ ನನ್ನ ವಿಶ್ವದ ಸಹೋದರ ಸಹೋದರಿಯರೇ ಅಂತ ಹೇಳಿದ ತಕ್ಷಣವೇ ಹೋಗ್ತಾ ಇರುವಂತಹ ಜನ ಒಂದು ಕ್ಷಣ ನಿಂತ್ಕೊಳ್ತಾರೆ. ಕೂತ್ಕೊಂಡಿರುವಂತಹ ಜನರ ಚಿತ್ತ ಸ್ವಾಮಿ ವಿವೇಕಾನಂದರ ಮೇಲೆ ಬೀಳುತ್ತೆ. ಸುದೀರ್ಘವಾಗಿ 15 ನಿಮಿಷಗಳ ಕಾಲ ಭಾರತದ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ. ಹಿಂದೂ ಸಂಸ್ಕೃತಿಯ ಬಗ್ಗೆ, ಭಾರತದ ದಾರ್ಶನಿಕರ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದಾಗ ಸಭಿಕರ ಕರತಾಡನ ಮುಗಿಲು ಮುಟ್ಟುವಂತಿತ್ತು ಅನ್ನುವಂಥದ್ದನ್ನು ಪತ್ರಿಕೆಯಲ್ಲಿ ನಾವೆಲ್ಲ ಓದಿಕೊಂಡು ನೋಡ್ತಾ ಇದ್ದೀವಿ, ಇತಿಹಾಸದಿಂದ ತಿಳಿದು ಬರ್ತಾ ಇದೆ. ಅಲ್ಲಿರುವಂತಹ ನ್ಯೂಯಾರ್ಕಿನ ಕ್ರಿಟಿಕ್ ಅನ್ನುವಂಥ ಪತ್ರಿಕೆಯನ್ನು ಬರೀತಾನೆ, ಸ್ವಾಮಿ ವಿವೇಕಾನಂದರು ನಿಜವಾಗಲೂ ದೈವದತ್ತವಾಗ್ಮಿ ಅಂತ. ಇನ್ನೊಂದು ನ್ಯೂಯಾರ್ಕ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ಬರುತ್ತೆ, ಈ ಸಮ್ಮೇಳನದ ಅತಿ ಶ್ರೇಷ್ಠ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಭಾರತದ ಸ್ವಾಮಿ ವಿವೇಕಾನಂದರು ಅಂತ ಹೇಳಿ ಕ್ರಿಶ್ಚಿಯನ್ ಪತ್ರಿಕೆ ಬರೆಯುತ್ತಾರೆ. ಹಾಗಾದರೆ ಸ್ವಾಮಿ ವಿವೇಕಾನಂದರ ಸಂದೇಶ ಏನಾಗಿತ್ತು? ಮತ್ತೊಂದು ಪತ್ರಿಕೆ ಬರೆಯುತ್ತೆ, ಇಂತಹ ದೇವ ನಿರ್ಮಿತ ದೇಶ ಭಾರತಕ್ಕೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಲು ಅಮೇರಿಕ, ಬ್ರಿಟನ್ ದೇಶಗಳು ಕ್ರಿಶ್ಚಿಯನ್ ಪಾದ್ರಿಗಳನ್ನು ಕಳಿಸ್ತಾ ಇರುವುದು ಮೂರ್ಖತನದ ಪರಮಾವಧಿ ಅನ್ನುವಂತಹ ಸಂದೇಶ ಕ್ರಿಶ್ಚಿಯನ್ ಪತ್ರಿಕೆಗಳು ಬರೆದು ಸ್ವಾಮಿ ವಿವೇಕಾನಂದರನ್ನು ಹಾಡಿ ಹೊಗಳುತ್ತಾರೆ. ಅಂತಹ ಶ್ರೇಷ್ಠ ಸಂತರಿಂದಲೇ ಇವತ್ತು ಭಾರತ ಸದೃಢವಾಗಿ ತಲೆ ಎತ್ತಿ ನಿಂತ್ಕೊಂಡು ವಿಶ್ವಕ್ಕೆ ಮಾರ್ಗದರ್ಶನ ಕೊಡುವಂತಹ ರಾಷ್ಟ್ರ ಆಗಿದೆ. ವಿಶ್ವ ಧರ್ಮ ಸಮ್ಮೇಳನವನ್ನು ಮುಗಿಸಿ ಸ್ವಾಮಿ ವಿವೇಕಾನಂದರು ಬ್ರಿಟನ್ಗೆ ಹೋಗ್ತಾರೆ. ಬ್ರಿಟನ್ನ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಿರ್ಬೇಕಾದರೆ
ಭಾರತದಲ್ಲಿ ಗೌತಮ ಬುದ್ಧ ಇದ್ದರು. ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಸಂದೇಶವನ್ನು ಬುದ್ಧ ಕೊಡ್ತಾ ಇದ್ದ. ಬುದ್ಧ ಬಹಳ ದೊಡ್ಡ ಗ್ರೇಟ್ ಪರ್ಸನ್ ಆಗಿದ್ದ ಅಂತ ಸಂದೇಶ ಕೊಡ್ತಿರ್ಬೇಕಾದ್ರೆ ಎದುರುಗಡೆ ಇರುವಂಥ ಒಬ್ಬ ಕ್ರಿಶ್ಚಿಯನ್ ಪತ್ರಕರ್ತ ಕೇಳ್ತಾನೆ, ಸ್ವಾಮಿ, ಅಮೇರಿಕಾದ ಗ್ರೇಟ್ ಪರ್ಸನ್ಗಳೆಲ್ಲ ನಮ್ಮ ಭಾರತದ ವಿಶ್ವದ ಗ್ರೇಟ್ ಪರ್ಸನ್ಗಳೆಲ್ಲ ನಮ್ಮ ಅಮೇರಿಕಾ ಬ್ರಿಟನ್ಗೆ ಪ್ರವಾಸ ಮಾಡಿದ್ದಾರೆ, ನಮ್ಮಲ್ಲಿ ಬಂದು ಉಳ್ಕೊಂಡಿದ್ದಾರೆ, ಆದರೆ ನಿಮ್ಮ ಬುದ್ಧ ಯಾಕೆ ಬರಲಿಲ್ಲ ಅಂತ ಒಬ್ಬ ಕ್ರಿಶ್ಚಿಯನ್ ಪತ್ರಕರ್ತ ಕೇಳ್ತಾನೆ. ಆಗ ಸ್ವಾಮಿ ವಿವೇಕಾನಂದರ ಉತ್ತರ ಏನಾಗಿತ್ತು ಅಂತ ಕೇಳಿದರೆ, ಯಾವಾಗ ಬುದ್ಧ ಭಾರತದಲ್ಲಿ ಇದ್ದ, ಅಹಿಂಸಾ ಪರಮೋ ಧರ್ಮ ಸಂದೇಶ ಕೊಡ್ತಾ ಇದ್ದ, ಆ ಬುದ್ಧ ಇದ್ದ ಕಾಲದಲ್ಲಿ ನಿಮ್ಮ ಅಮೇರಿಕಾ ಇರಲಿಲ್ಲ, ನಿಮ್ಮ ಬ್ರಿಟನ್ ಇರಲಿಲ್ಲ, ನಿಮ್ಮ ಕ್ರಿಶ್ಚಿಯಾನಿಟಿ ಇರಲಿಲ್ಲ ಅನ್ನುವಂಥ ಸಂದೇಶ ಸ್ವಾಮಿ ವಿವೇಕಾನಂದರು ಕೊಟ್ಟರಂತೆ. ಇದನ್ನು ಇಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅಮೇರಿಕಾ, ಬ್ರಿಟನ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ನೆದರ್ಲ್ಯಾಂಡ್ ಹುಟ್ಟುವುದಕ್ಕಿಂತಲೂ ಮುಂಚೆ ಹುಟ್ಟಿದ್ದು ಭಾರತ ದೇಶ, ಭಾರತ ಜಗದ್ಗುರು ರಾಷ್ಟ್ರ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಶ್ರೇಷ್ಠವಾಗಿರುವಂಥ ಕಾರ್ಯದೊಂದಿಗೆ ಭಾರತದ ಸಂದೇಶವನ್ನು ಕೊಟ್ಟರು. ಇಂತಹ ಭಾರತದಲ್ಲಿ ಏನಾಗ್ತಾ ಇದೆ ಇವತ್ತು? ರಾಮನ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕಾದ್ರೆ ಆಹ್ವಾನ ಕೊಟ್ಟರೆ ಕಾಂಗ್ರೆಸ್ ಪಕ್ಷದವರು ನಾನು ಹೋಗಲ್ಲ, ನೀನು ಹೋಗಲ್ಲ, ಅದು BJPಯ ರಾಮ, ಅದು RSSನ ರಾಮ ಅಂತ ಹೇಳಿಬಿಟ್ಟು ಉದಾಸೀನತೆ ತೋರಿಸಿ ಆಮಂತ್ರಣವನ್ನು ನಿರಾಕರಿಸಿ ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಮಾಡಿದರು. ಆದರೆ ರಾಮ ಮಂದಿರದ ಕಾರ್ಯ ನಿಲ್ತಾ ಇಡೀ ವಿಶ್ವದ ಗಮನವನ್ನು ಸೆಳೆದು ಪಾಕಿಸ್ತಾನದ ಟಿವಿಗಳಲ್ಲಿ, ಅಫ್ಘಾನಿಸ್ತಾನದ ಟಿವಿಗಳಲ್ಲಿ 24x7 ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವುದು ಟೆಲಿಕಾಸ್ಟ್ ಮಾಡ್ತಾರಂದ್ರೆ ಹಿಂದುತ್ವದ ತಾಕತ್ತು, ರಾಮನ ಶಕ್ತಿ ಎಷ್ಟು ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಗ ರಾಮನಿಗೆ ಬಹಳ ತೊಂದರೆ ಇತ್ತು. ರಾಮ ಇದ್ದಾಗ ಕೈ ಕಾಟ ಇತ್ತು. ಯಾರ್ದು? ರಾಮ ಇದ್ದಾಗ ಕೈ ಕಾಟ ಇತ್ತು. ರಾಮ ಹೋದಾಗ, ರಾಮನ ಮಂದಿರ ನಿರ್ಮಾಣ ಆದಾಗ, ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕೈ ಕಾಟ ಭಾಳ ಆಗಿಬಿಡ್ತು. ಈ ಕೈಯಿಂದ ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಆಯಿತು. ಆದರೂ ಕೂಡ ವಿಚಲಿತರಾಗದೇನೆ ಈ ದೇಶದ ಶ್ರೇಷ್ಠ ಸಂತರನ್ನು ಆಹ್ವಾನಿಸಿ ವಿಶ್ವವೇ ಬೆರಗಾಗುವಂತೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಯಿತು. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ರಾಮ ಬರುವಿಗಾಗಿ ಶಬರಿ ಸಿಹಿಯಾದ ಹಣ್ಣುಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದಳು. ರಾಮನ ಬರುವಿಗಾಗಿ ಶಬರಿ ಸಿಹಿಯಾದ ಹಣ್ಣುಗಳನ್ನ ಇಟ್ಕೊಂಡು ಕಾಯ್ತಾ ಇದ್ದರೆ, ರಾಮ ಮೋದಿಯ ಬರುವಿಗಾಗಿ, ಯೋಗಿ ಆದಿತ್ಯನಾಥರ ಬರುವಿಗಾಗಿ ಕಾಯ್ತಾ ಇದ್ದ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಕೇಳಿದರೆ, ಕೇಂದ್ರದಲ್ಲಿ ಮೋದಿ, ಉತ್ತರ ಪ್ರದೇಶದಲ್ಲಿ ಯೋಗಿ. ಒಂದು ಒಳ್ಳೆಯ ಕಾರ್ಯ ಆಗಬೇಕಾದ್ರೆ ಅದು ಸನ್ಯಾಸಿಯಿಂದ ಮಾತ್ರ ಸಾಧ್ಯ. ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಒಬ್ಬ ತ್ಯಾಗಿಯಿಂದ ಮಾತ್ರ ಸಾಧ್ಯ ಅಂತ ಮನಗೊಂಡಂತಹ ರಾಮ, ಮೋದಿ ಯೋಗಿ ಇದ್ದಂಥ ಸಂದರ್ಭದಲ್ಲಿ ತನ್ನ ಭವ್ಯವಾದಂತಹ ಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ಗರ್ಭಗುಡಿಯಲ್ಲಿ ಇಡೀ ಈ ವಿಶ್ವದ ಜನರಿಗೆ ದರ್ಶನ ಕೊಡಲಿಕ್ಕೆ ನಿಂತಿದ್ದಾರಲ್ಲ, ಇದು ಶ್ರೇಷ್ಠವಾಗಿರುವಂಥ ಕಾರ್ಯ ಅಂತ ನಾವು ಹೇಳಬೇಕಾಗುತ್ತೆ. ಯುವಕರೇ, ಆ ಒಂದು ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಇಲ್ಲಿಯ ಪತ್ರಕರ್ತರು ಒಬ್ಬ ಮಿನಿಸ್ಟರ್ಗೆ ಪ್ರಶ್ನೆ ಹಾಕ್ತಾರೆ. ಮಿನಿಸ್ಟರ್ಗೆ ಕೇಳ್ತಾರೆ, ನೀವು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೀರಾ? ಆ ಮಿನಿಸ್ಟರ್ ಹೇಳಿದರು, ನನಗೆ ಭಕ್ತಿ ಇಲ್ಲ, ನಾನೇನು ಮಾಡಲಿ, ನಾನು ಸಂವಿಧಾನ ಭಕ್ತ ಅಂತ ಹೇಳ್ಕೊಳ್ತಾರೆ. ಭಕ್ತಿ ಇವತ್ತು ಬಸವಣ್ಣನವರು ಹೇಳಿದ ಹಾಗೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಿಂದ ಬೇಡಿದೆ, ದಾಸಯ್ಯನಿಂದ ಬೇಡಿದೆ, ಚೆನ್ನಯ್ಯನಿಂದ ಬೇಡಿದೆ, ಭಕ್ತಿ ಇಲ್ಲದ ಬಡವ ನಾನಯ್ಯ ನನ್ನ ಪುರಾತನರ ನೆನೆದು ನನ್ನ ಒಡಲ ತುಂಬಿಕೊಂಡ ಕೂಡಲ ಸಂಗಮ ದೇವ ಅಂತ ಶ್ರೇಷ್ಠವಾಗಿರುವಂಥ ಬಸವಣ್ಣನವರು ವಚನ ಹೇಳಿದ ಹಾಗೆ ಇಲ್ಲಿಯ ಮಂತ್ರಿಗಳು ಕೂಡ ಹೇಳಿದ್ದಾರೆ, ನನಗೆ ಭಕ್ತಿ ಇಲ್ಲ, ನಾನೇನು ಮಾಡಲಿ? ನಾನು ಅವರಿಗೆ ಪ್ರಶ್ನೆ ಮಾಡ್ತೀನಿ, 2022ರಲ್ಲಿ ಗಣೇಶ್ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ
ಮುಂದೆ 6 ತಿಂಗಳಲ್ಲಿ ಚುನಾವಣೆ ಇತ್ತು. ಆ ಚುನಾವಣೆಗೋಸ್ಕರ ವಾಡಿ ಪಟ್ಟಣದಲ್ಲಿ ನಿರ್ಮಾಣವಾಗಿರುವಂಥ ಪ್ರತಿಷ್ಠಾಪನೆ ಆಗಿರುವಂಥ ಎಲ್ಲ ಗಣೇಶಗಳಿಗೆ ಹೋಗಿ ಆ ಮಂತ್ರಿ ಆರತಿ ಎತ್ತಿದ್ದು. ಎಲ್ಲ ರಾಜಕಾರಣಿಗಳು ಚುನಾವಣೆಯಲ್ಲಿ ಟೆಂಪಲ್ ರನ್ ಮಾಡಿದರೆ, ಈ ರಾಜಕಾರಣಿ ಪೆಂಡಾಲ್ ರನ್ ಮಾಡಿ ಗಣೇಶನ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ. ಈಗ ಹೇಳ್ತಾರೆ, ನನಗೆ ಭಕ್ತಿ ಇಲ್ಲ, ನಾನೇನು ಮಾಡಲಿ? ಚುನಾವಣೆ ಎದುರಿದ್ದಾಗ ನಿಮಗೆ ಭಕ್ತಿ ಬರುತ್ತೆ, ಚುನಾವಣೆ ಬಂದಾಗ ಹಿಂದೂ ಸಮುದಾಯವನ್ನು, ಸನಾತನ ಧರ್ಮವನ್ನು ಹೀಯಾಳಿಸುವುದಕ್ಕೋಸ್ಕರ ಇವತ್ತು ಭಕ್ತಿ ಇಲ್ಲ ಅನ್ನುವಂತಹ ಮಾತನ್ನು ನೀವು ಹೇಳ್ತಿರಲ್ಲ. ಅದಕ್ಕೆ ಬಸವಣ್ಣನವರು ಬಹಳ ಸುಂದರವಾಗಿ ಹೇಳ್ತಾರೆ, ಕಳ್ಳ ಗಂಜಿ ಕಾಡ ಹೊಕ್ಕರೆ ಹುಲಿ ತಿಂಬುವುದ ಮಾಡ್ಬದೆ, ಹುಲಿ ಗಂಜಿ ಹುತ್ತ ಹೊಕ್ಕಡೆ ಸರ್ಪ ತಿಂಬುವುದ ಮಾಡ್ಬದೆ, ಕಾಲಕ್ಕಂಜಿ ಭಕ್ತನಾದೊಡೆ ಕರ್ಮ ತಿಂಬುವುದು ಮಾಡ್ಬದೆ, ಕೂಡಲ ಸಂಗಮ ದೇವ ಇಂತಹ ವೇಷ ಡಾಂಬಿಕರನ ನೇನೆಂಬೆ ಅನ್ನುವಂತಹ ಮಾತು ಬಸವಣ್ಣನವರು ಹೇಳ್ತಾರೆ. ಸಮಯ ಬಂದಾಗ ದೇವರನ್ನು ನೆನೆಯೋದು, ಸಮಯ ಮೀರಿದಾಗ ದೇವರನ್ನು ಹೀಯಾಳಿಸುವುದು ಇದು ಮನುಷ್ಯರ ಲಕ್ಷಣ ಅಲ್ಲ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ರಾಮನ ಶಕ್ತಿ, ರಾಮನ ಯುಕ್ತಿ ಹೇಗಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದಸರೆಯಲ್ಲಿ ರಾವಣನ ಪ್ರತಿಕೃತಿಯನ್ನು ದಹನ ಮಾಡ್ತೀವಿ. ಯಾಕೆ ಅಂತ ಕೇಳಿದರೆ, ದುಷ್ಟನನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ರಾವಣನನ್ನು ನಾವು ದಹನ ಮಾಡ್ತೀವಿ. ಆದರೆ ಕಲಬುರಗಿಯಲ್ಲಿ ಆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಕೆಲವು ದುಷ್ಟ ಶಕ್ತಿಗಳು ಆ ಕಾರ್ಯಕ್ರಮ ನಡೆಯುವಂಥ ವೇದಿಕೆಯ ಹತ್ತಿರ ಹೋಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನೀವು ಏನಾದರೂ ರಾವಣನನ್ನು ಇಲ್ಲಿ ಸುಟ್ಟರೆ, ರಾವಣನನ್ನು ನೀವು ದಹಿಸಿದರೆ ಗಲ್ಲಿಯಲ್ಲಿಯೂ ನಾವು ರಾಮನನ್ನು ಸುಡ್ತೇವೆ ಅನ್ನುವಂತಹ ದರ್ಪದ ಮಾತುಗಳನ್ನು ಆಡ್ತಾರೆ. ಇನ್ನೂ 2 ವರ್ಷ ಆಗಿಲ್ಲ ಸ್ವಾಮಿ, ಯಾರು ರಾಮನನ್ನು ಕೆಣಕಿದರೋ, ರಾವಣ ಸೀತೆಯನ್ನು ಮುಟ್ಟಿ ಸತ್ತ. ಆದರೆ ಕಲಬುರಗಿಯಲ್ಲಿರುವಂತಹ ಒಬ್ಬ ಸಂಡೇ ವಕೀಲ ರಾವಣ ಹೆಣ್ಮಕ್ಕಳನ್ನು ಕುಕೃತ್ಯಕ್ಕೆ ಬಳಸಿ ಇವತ್ತು ಕೆಟ್ಟ. ಕೇವಲ 2 ವರ್ಷಗಳಲ್ಲಿ ಸಂಡೇ ವಕೀಲ್ ಗೋಯಿಂಗ್ ಟು ಜೈಲ್ ಅನ್ನುವಂಥದ್ದನ್ನು ಇವತ್ತೆಲ್ಲರೂ ನೀವು ನೋಡಿದ್ದೀರಿ. ಈ ವ್ಯಕ್ತಿ ಬರೇ ರಾಮನನ್ನು ಟೀಕಿಸಲಿಲ್ಲ, ಹಿಂದುತ್ವವನ್ನು ಟೀಕಿಸಲಿಲ್ಲ, ಶರಣರ ದೇವಸ್ಥಾನಕ್ಕೂ ಕೂಡ ಲಗ್ಗೆ ಇಟ್ಟು ಕೊಬ್ಬರಿಯ ಬಗ್ಗೆ ಹೋರಾಟ ಮಾಡಿದ, ಕೊಬ್ಬರಿಯ ವಿರುದ್ಧ ಮಾತಾಡಿದ. ಕೊಬ್ಬರಿ ಹೇಗೆ ಚಟ್ನಿ ಆಯಿತೋ ಆ ವ್ಯಕ್ತಿಯು ಕೂಡ ಇವತ್ತು ಚಟ್ನಿ ಆದ ಅನ್ನುವಂಥದ್ದನ್ನು ಯಾರೂ ಕೂಡ ಮರಿಬಾರದು. ಕೂಡಲ ಸಂಗಮ ದೇವರ ಹೆಸರಿನಲ್ಲಿ ಬಸವಣ್ಣವರು ಬಹಳ ಸುಂದರವಾಗಿ ವಚನವನ್ನು ಹೇಳ್ತಾರೆ. ನಮ್ಮ ಶರಣರೊಡನೆ ಮರೆತು ಸರಸವಾಡಿದೊಡೆ ಹುಲಿಯ ಮೀಸೆಯನ್ನಿಡಿದು ಉಯ್ಯಾಲೆಯಾಡಿದಂತೆ, ಉರಿಯುವ ಕೊಳ್ಳಿಯ ತೆಗೆದುಕೊಂಡು ಮಂಡೆಯ ಸಿಕ್ಕ ಬಿಡಿಸಿಕೊಂಡಂತೆ, ನಮ್ಮ ಶರಣರೊಡನೆ ಮರೆತು ಸರಸವಾಡಿದೊಡೆ ಸುಣ್ಣದ ಕಲ್ಲನ್ನು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಕೂಡಲ ಸಂಗಮ ದೇವ ಅನ್ನುವಂಥ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಶರಣರನ್ನು ಕೆಣಕಬೇಡಿ, ಸಂತರನ್ನು ಕೆಣಕಬೇಡಿ, ಹಿಂದೂ ಸಮಾಜವನ್ನು ಕೆಣಕಬೇಡಿ. ಯಾರ್ಯಾರು ಸಂತರನ್ನು, ಹಿಂದೂ ಸಮಾಜವನ್ನು ಕೆಣಕಿದಾರೋ, ಹಿಂದೂ ದೇವಾಲಯಗಳನ್ನು ಒಡೆದಾಕಿದಾರೋ ಅವರನ್ನು ಇದೇ ಭೂಮಿಯಲ್ಲಿ ಹೂತಾಕಿದ್ದ ಇತಿಹಾಸ ಇವತ್ತು ನಮ್ಮ ಕಣ್ಣೆದುರಿಗಿದೆ. ನಾವ್ಯಾರೂ ಕೂಡ ಹೆದರದೇನೆ ನಮ್ಮ ದೈವ ಬಲದಿಂದ ದುಷ್ಟ ಶಕ್ತಿಗಳ ಸದ್ದಡಗಿಸುವುದಕ್ಕಾಗಿ ನಿರಂತರವಾಗಿ ಭಾರತ ರಾಷ್ಟ್ರವನ್ನು, ಹಿಂದುತ್ವವನ್ನು ಕಾಪಾಡುವಲ್ಲಿ ಸ್ವಾಮಿ ವಿವೇಕಾನಂದರ ಕ್ಷಾತ್ರ ತೇಜಸ್ಸನ್ನು ಇಟ್ಕೊಂಡು, ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶವನ್ನು ಇಟ್ಕೊಂಡು ಹೋರಾಟ ಮಾಡಿದರೆ ಭಾರತ ವಿಶ್ವದಲ್ಲೇ ಜಗದ್ಗುರು ರಾಷ್ಟ್ರ ಆಗಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಮ ಮಂದಿರದ ಮಾದರಿಯಲ್ಲಿ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿ ಸಹಸ್ರಾರು ಜನರಿಗೆ ದರ್ಶನಕ್ಕೆ ಅವಕಾಶ ಕೊಟ್ಟು ಹಿಂದುತ್ವದ ಕಿಚ್ಚನ್ನು, ಹಿಂದುತ್ವದ ಭಕ್ತಿಯನ್ನು, ಶ್ರೇಷ್ಠತೆಯನ್ನು ಇಡೀ ನಾಡಿನ ಜನತೆಗೆ ತೋರಿಸಿಕೊಟ್ಟದ್ದಕ್ಕಾಗಿ ಇಲ್ಲಿಯ ಸಮಿತಿಯವರಿಗೆ, ಇಲ್ಲಿಯ ಸಮಿತಿಯ ಅಧ್ಯಕ್ಷರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿ, ಈ ವೇದಿಕೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಯಿಸಿ 4 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ
ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ಎರಡೂ ಕೈಗಳನ್ನು ಮುಷ್ಟಿ ಮಾಡಿ ಜೋರಾಗಿ ಹೇಳಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ 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 ವಂದೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಧನ್ಯವಾದ.